ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಹಾಲಿನ ಖರೀದಿ ದರವನ್ನ ಪ್ರತಿ ಲೀಟರ್ಗೆ 2 ರೂಪಾಯಿಗಳಷ್ಟು ಏರಿಕೆ ಮಾಡಲಾಗಿದ್ದು, ಪರಿಷ್ಕೃತ ದರವು ನಾಳೆಯಿಂದಲೇ ಜಾರಿಗೆ ಬರಲಿದೆ ಎಂದು ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಪ್ರಸ್ತುತ ಪ್ರತಿ ಲೀಟರ್ ಹಾಲಿಗೆ 37.85 ರೂಪಾಯಿ ನೀಡಲಾಗುತ್ತಿದ್ದು, ನಾಳೆಯಿಂದ ಈ ದರವು 39 ರೂಪಾಯಿ 85 ಪೈಸೆ ರುಗೆ ಏರಿಕೆಯಾಗಲಿದೆ. ಬೇಸಿಗೆಯ ಸಮಯದಲ್ಲಿ ಹಾಲಿನ ಉತ್ಪಾದನೆಯನ್ನ ಪ್ರೋತ್ಸಾಹಿಸಲು ಆಡಳಿತ ಮಂಡಳಿ ಈ ಮಹತ್ವದ ತೀರ್ಮಾನ ಕೈಗೊಂಡಿದೆ. ಹಾಲಿನ ಫ್ಯಾಟ್ ಪ್ರಮಾಣವನ್ನ ಆಧರಿಸಿ ಈ ದರವನ್ನ ನಿಗದಿಪಡಿಸಲಾಗುತ್ತದೆ. ಇದರೊಂದಿಗೆ ಒಕ್ಕೂಟದ 202 ಕಾಯಂ ಸಿಬ್ಬಂದಿಗೆ ತಲಾ 75,000 ರೂಪಾಯಿಗಳ ಯುಗಾದಿ ಬೋನಸ್ ಅನ್ನು ಸಹ ಘೋಷಿಸಲಾಗಿದೆ. ಕೋಲಾರದ ಕೋಮುಲ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಒಕ್ಕೂಟದ ನಿರ್ದೇಶಕರಾದ ಚಂಜಿಮಲೆ ರಮೇಶ್, ಮಹಾಲಕ್ಷ್ಮಿ ಪ್ರಸಾದ್, ಬಾಬು, ಹನುಮೇಶ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಈ ನಿರ್ಧಾರದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಲಕ್ಷಾಂತರ ಹಾಲು ಉತ್ಪಾದಕರಿಗೆ ಆರ್ಥಿಕ ನೆರವು ಸಿಗಲಿದೆ. ಅದರಿಂದ ನಾವು ಖಾಸಗಿ ಮಾರಾಟ ಮಾಡಬೇಕು, ಹೆಚ್ಚುವರಿ ಆಗಿರುತ್ತಾ ವೇಸ್ಟ್ ಆಗಬಾರ್ದು ಅಂತೇಳಿ ಈಗಾಗಲೇ 3 ರೂಪಾಯಿ 58 ಪೈಸೆಗೆ ಮಾರಾಟ ಮಾಡಕ್ಕೆ ಒಂದು ಯೂನಿಟ್ 3,300 ರೂಪಾಯಿ 58 ಪೈಸೆ ಒಂದು ಯೂನಿಟ್ ಮಾರಾಟ ಮಾಡಕ್ಕೆ ಖಾಸಗಿ ಕೂಡ ಈಗಾಗಲೇ ಕ್ರಮ ವಹಿಸಿದ್ದೀವಿ. ನಾವು ಟೋಟಲ್ ನಮ್ಮ ಸೋಲಾರ್ ಪ್ಲಾಂಟ್ ಇಂದ 1,20,00,000 ರೂಪಾಯಿ ಒಂದು ತಿಂಗಳು ಉಳಿತಾಯ ಆಗ್ತಾರೆ. ತಮಗೆಲ್ಲ ಗೊತ್ತಿರೋದೆ, ನಮ್ಮಲ್ಲಿ ಎಂಬಿಕೆ ಗೌಡರ್ ಡೈರಿ 250 ಕೋಟಿಯಲ್ಲಿ 7 ಲಕ್ಷ 10 ಲಕ್ಷ ಲೀಟರ್ ಸಾಮರ್ಥ್ಯದ ಒಂದು ಎಂಬಿಕೆ ಗೌಡರ್ ಡೈರಿ ಕಟ್ಟಬೇಕು ತೀರ್ಮಾನ ಮಾಡಿಕೊಂಡು ಟೋಟಲ್ ಈಗೆಲ್ಲ ಕೆಲಸ ಎಲ್ಲ ಹತ್ರ ಮುಗಿತಾ ಬರ್ತಾ ಇದೆ. ಇನ್ನು ಬಾಕಿ ಕಾಂಪೌಂಡ್ ಮತ್ತೆ ಸ್ವಲ್ಪ ಸಣ್ಣ ಪಣ್ಣ ಕೆಲಸ ಇದೆ. ಅದು ಈಗಾಗಲೇ ಚಾರ್ಜ್ ಕೂಡ ನಮ್ಮ ಆ ಸೋಲಾರ್ ಪ್ಲಾಂಟ್ ಇಂದ 14,00,000 ಉತ್ಪಾದನೆ ಆಗ್ತಾ ಇದೆ. 14,000 ಯೂನಿಟ್ ನಮ್ಮ ಸೋಲಾರ್ ಪ್ಲಾಂಟ್ ಇಂದ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ನಾವು ಯೂಸ್ ಅದು ಬಳಕೆ ಮಾಡ್ಕೊಂತ ಇದೀವಿ. 8,500 ಯೂನಿಟ್ ನಮ್ಮ ಡೈರಿಗೆ ನಾವು ಈಗಾಗಲೇ ಬಳಕೆ ಮಾಡ್ತಾ ಇದ್ದೀವಿ. 8,500 ಯೂನಿಟ್. ಇನ್ನು ಹೆಚ್ಚಿಗೆ ನಮ್ಮ ಹತ್ರ 5,500 ಯೂನಿಟ್ ಹೆಚ್ಚಿಗೆ ಇದೆ ನಮ್ಮ ಹತ್ರ. ವಿಶೇಷವಾಗಿ ನಮ್ಮ ಒಕ್ಕೂಟದಲ್ಲಿ ಸುಮಾರು 202 ಸಂಖ್ಯೆ ಕಾಯಂ ಸಿಬ್ಬಂದಿಗಳವರೆ. ಯುಗಾದಿಗೆ ನಾವು ಬೋನಸ್ ಕೊಡ್ತೀವಿ, ಎಲ್ಲ ಬೋನಸ್ ಕೊಡ್ತೀವಿ ನಾವು. ಈ ಸಾರಿ ಅದನ್ನ ಕಾಯಂ ಸಿಬ್ಬಂದಿಗೆ 75,000 ರೂಪಾಯಿ ಯುಗಾದಿ ಗಿಫ್ಟ್ಗೆ ಬೋನಸ್ ಕೊಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಗುತ್ತಿಗೆ ಕಾರ್ಮಿಕರು 1,105 ಜನ ಇದ್ದಾರೆ. ಇವರು ಕನಿಷ್ಠ ವೇತನ ಕಾಯ್ದೆ ಅವರ ಮೂಲಕ ಹುದ್ದೆ ಭತ್ತೆ 8.33 ಕೊಡುವುದು ಇದೆ ಬೋನಸ್. ಅದರ ಪ್ರಕಾರ 1,105 ಜನಕ್ಕೆ ಸುಮಾರು 3.5 ಕೋಟಿ ರೂಪಾಯಿ ಅವ್ರಿಗೂ ಕೂಡ ಕೊಡೋದು ತೀರ್ಮಾನ ಮಾಡಿದ್ದಿಲ್ಲ. 10 ವರ್ಷ ಕೆಲಸ ಮಾಡಿದ್ರು, ಅವ್ರು ರಿಟೈರ್ಡ್ ಆಗಿದ್ರೆ ಆಗುವಂತ ಸಂದರ್ಭದಲ್ಲಿ ಇಲ್ಲ ಆಕಸ್ಮಿಕವಾಗಿ ಏನಾದರೂ ತೀರೋದು ಸಂದರ್ಭದಲ್ಲಿ ಅಂಥವ್ರಿಗೆ ನಾವು 5 ಲಕ್ಷ ಅವರಿಗೆ ಪ್ರೋತ್ಸಾಹಧನ ಆಗುತ್ತೆ. ನಿವೃತ್ತಿ ವೇತನ 5 ಲಕ್ಷ, ಯಾರಿಗೆ 5 ಲಕ್ಷ, ಟೆಸ್ಟರ್ಗೆ 3 ಲಕ್ಷ, ಮತ್ತೆ ಹೆಲ್ಪರ್ಗೆ 2 ಲಕ್ಷ ಕೊಡೋದಂತೂ ಕೂಡ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅದರಿಂದ ನಾವು ಖಾಸಗಿ ಮಾರಾಟ ಮಾಡಬೇಕು, ಹೆಚ್ಚುವರಿ ಆಗಿರುತ್ತಾ ವೇಸ್ಟ್ ಆಗಬಾರ್ದು. 10 ವರ್ಷ ಕೆಲಸ ಮಾಡಿದ್ರು, ಅವ್ರು ರಿಟೈರ್ಡ್ ಆಗಿದ್ರೆ ಆಗುವಂತ ಸಂದರ್ಭದಲ್ಲಿ ಇಲ್ಲ ಆಕಸ್ಮಿಕವಾಗಿ ಏನಾದರೂ ತೀರೋ